ಜನ್ಮದಾತ ವಿ.ಎಸ್. ಅಟ್ಟೂರ್ ಸ್ಮಾರಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜನಪರ ಹೋರಾಟಗಾರ ನ್ಯಾಯವಾದಿ ಹನುಮಂತರಾಯ್ ಅಟ್ಟೂರ್ ಅವರ ಜನ್ಮದಿನವನ್ನು ಇಂದು ಕಲಬುರಗಿ ನಗರದ ಸರಕಾರಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಆಚರಿಸಲಾಯಿತು. ಇಂದು ನಾವು ಒಬ್ಬ ಜನಪರ ಹೋರಾಟಗಾರ, ದನಿವರಿಯದ ನಾಯಕ, ನ್ಯಾಯವಾದಿ ಹನುಮಂತರಾಯ್ ಅಟ್ಟೂರ್ ಅವರ ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಹಾಗೂ ಸಮಾಜಮುಖಿ ಚಿಂತನೆಯೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ವಾಸುದೇವ್ ಸೇಡಂ ಅವರು ಹೇಳಿದರು. ಅವರು ಇಂದು ಜನ್ಮದಾತ ವಿ.ಎಸ್. ಅಟ್ಟೂರ್ ಸ್ಮಾರಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಸರಕಾರಿ ಕಿವುಡ ಹಾಗೂ ಮೂಕ ಮಕ್ಕಳ ಶಾಲೆಯಲ್ಲಿ ನ್ಯಾಯವಾದಿ ಹನುಮಂತರಾಯ ಅಟ್ಟೂರ್ ಅವರ ಜನ್ಮದಿನದ ನಿಮಿತ್ತ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಅಟ್ಟೂರ್ ಅವರು ಸುಮಾರು 29 ವರ್ಷ ಸಾಮಾಜಿಕ ಸಾಂಸ್ಕೃತಿಕ ಹೋರಾಟ ಬದುಕು ಸಾಗಿಸಿ ಪರರ ಕಷ್ಟದಲ್ಲಿ ಜೀವನ ಸಾಗಿಸಿ ಅವರ ಜೀವನ ಚರಿತ್ರೆಯ ಪುಸ್ತಕವೇ ನಾನೇ ಬರೆದಿರುವುದು ಅವರ ಸಮಾಜಮುಖಿ ಕಾರ್ಯಕ್ಕೆ ಮಾದರಿಯಾದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. ಆಚರಣೆ ಮಾಡಿಕೊಳ್ತಾರೆ. ಆದರೆ ನಮ್ಮ ವಕೀಲರಾದಂಥ ಶ್ರೀಮಾನ್ ಹನುಮಂತರಾವ್ ಅಟ್ಟೂರ್ ಅವರು ಅಪೇಕ್ಷೆ, ಆಸೆ ನಾವು ಮೆಚ್ಚುವಂಥದ್ದು ಅಂಧ ಬಾಲಕರ ಜೊತೆಗೆ, ಮೂಕ ಬಾಲಕರ ಜೊತೆಗೆ, ಕಿವುಡ ಬಾಲಕರ ಜೊತೆಗೆ ನನ್ನ ಜನ್ಮದಿನದ ಆಚರಣೆ ಆಗಲಿ ಅಂತಕ್ಕಂಥದ್ದನ್ನು ಅವರೇನು ದೃಢ ಸಂಕಲ್ಪ ಮಾಡಿದಿರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ಒಂದು ಸುದೀನ, ಇದೊಂದು ಇತಿಹಾಸ ಅಂತಕ್ಕಂಥ ಮಾತನ್ನು ಹೇಳಿದರೆ ತಪ್ಪಾಗಲ್ಲ. ಅದಕ್ಕೆ ತಮ್ಮ ವತಿಯಿಂದ, ಇಲ್ಲಿ ಕುಳಿತಂಥ ಎಲ್ಲರ ವತಿಯಿಂದ, ನನ್ನ ವತಿಯಿಂದ ಅವರಿಗೆ 54ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಈ ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಹನುಮಂತರಾಯ ಅಟ್ಟೂರ್ ಮಾತನಾಡುತ್ತಾ, ಈ ವರ್ಷ ಮಳೆಯ ಕೊರತೆಯಿಂದ ನಮ್ಮ ರೈತರು ಅನೇಕ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಶಾಲು, ಹಾರ, ಕೇಕ್ ಮುಂತಾದ ಆಡಂಬರಗಳಿಗೆ ಖರ್ಚು ಮಾಡುವ ಬದಲು ಆ ದಿನವನ್ನು ರೈತರಿಗೆ ಸಮರ್ಪಿಸಿ ಈ ವರ್ಷ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸುವ ಮೂಲಕ ಆಚರಿಸುತ್ತಿದ್ದಾರೆ. ಇದಕ್ಕಿಂತ ಅರ್ಥಪೂರ್ಣ ಹಾಗೂ ನಾನು ಸನ್ಮಾನ ಮಾಡಿಕೊಳ್ಳದೆ ಮತ್ತೊಬ್ಬರಿಗೆ ಸನ್ಮಾನ ಮಾಡುವುದರೊಂದಿಗೆ ತೃಪ್ತಿದಾಯಕ ಆಚರಣೆ ಮತ್ತೊಂದಿಲ್ಲ ಎಂದು ಭಾವಿಸಿದ್ದೇನೆ. ಈ ಶಾಲೆಯಲ್ಲಿ ಪ್ರತಿಯೊಬ್ಬರು ವಿಶಿಷ್ಟ ಪ್ರತಿಭೆಯನ್ನ ಹೊಂದಿದ್ದೀರಿ. ಕೇಳುವ ಹಾಗೂ ಮಾತನಾಡುವ ಸಾಮರ್ಥ್ಯ ಮಾತ್ರ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಆತ್ಮವಿಶ್ವಾಸ, ಪರಿಶ್ರಮ, ಶಿಸ್ತು ಮತ್ತು ಕನಸುಗಳೇ ನಿಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ನಿಮ್ಮ ಸಾಧನೆಗಳು ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಮಾರ್ಮಿಕವಾಗಿ ನುಡಿದರು. ಜನ್ಮದಿನ ಅಂದ ತಕ್ಷಣನೇ ಎಲ್ಲೋ ಕೇಕ್ ಕತ್ತರಿಸೋದ್ರ ಮುಖಾಂತರ, ಹೂವಿನ ಹಾರ ಹಾಕೋದ್ರ ಮುಖಾಂತರ, ಜೊತೆಗೆ ಬೇರೆ ಬೇರೆ ಇನ್ನೂ ಹಲವಾರು ರೀತಿ ನೀವೆಲ್ಲ ನೋಡಿದ್ರಿ. ನಡು ರಸ್ತೆಯಲ್ಲೇ ಕೇಕ್ ಕಟ್ ಮಾಡಿ ಹೂವಿನ ಹಾರ ಹಾಕೊಂಡು ಬರ್ತಡೇ ಮಾಡ್ತಕ್ಕಂಥ ಕಾರ್ಯಕ್ರಮ ನೋಡಿದ್ರಿ. ಅಂತ ಎಲ್ಲ ಒಂದು ಮೀರಿ ಒಂದು ಆದರ್ಶವಾಗಿರ್ತಕ್ಕಂಥ ಒಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣದು ಒಂದು ಎಕ್ಸಾಂಪಲ್, ಒಂದು ಸಣ್ಣ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಮಾಡಿ, ಹಾಗಾಗಿ ಇಂಥ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಿ. ನಿರಂತರವಾಗಿ ನಿಮ್ಮ ಸೇವೆ ಮುಂದುವರಿಲಿ. ಜೊತೆಗೆ ನಾವು ಮಾಡಿರ್ತಕ್ಕಂಥ ಕೆಲಸ ಕೂಡ ನೀವು ಇನ್ನೂ ಬಹಳ ಉನ್ನತವಾಗಿ ಒಂದು ಬೆಳೀತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಯಾಕಂದ್ರೆ ನೀವೆಲ್ಲ ಇಡೀ ಭಾವಿ ಭವಿಷ್ಯದಲ್ಲಿ ಗುಡಿಗಳಿದ್ದೀರಿ. ಹಾಗಾಗಿ ಇನ್ನು ನಿಮ್ಮ ಅದ್ಭುತವಾದ ಜೀವನ ನಿಮ್ಮ ಉನ್ನತ ಹೋಗ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಯಾಕಂದ್ರೆ ನಾವು ಸುಮಾರು ನನ್ನೆಲ್ಲ ಜೀವನ ಚರಿತ್ರೆ ನಮ್ಮ ಡಾಕ್ಟರ್ ವಾಸುದೇವ್ ಸೇಡಂ ಸರ್ ನನ್ನ ಜೀವನ ಚರಿತ್ರೆ ಗೊತ್ತರ. ಹಾಗಾಗಿ ಅಂತಹ ಜೀವನ ಚರಿತ್ರೆ ಬರ್ಲಿಕ್ಕೆ ನಾನು, ಯಾಕಂದ್ರೆ ಜೀವನ ಚರಿತ್ರೆ ಬರ್ಲಿಕ್ಕೆ ಬೇಡ ಅಂತ ಹೇಳಿದೆ ನಾನು ಸರ್. ನಮ್ಮ ಬ್ಯಾಟ್ರಿ ಅಂತ ಆಧಾರ ತಗಲ್ಲ. ಯಾಕಂದ್ರೆ ಇಡೀ ಜೀವನವನ್ನೇ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಜೀವನ ಚರಿತ್ರೆ ಬರೀತಾರೆ. ಹಾಗೆ ನಾ ಅಂತ ವ್ಯಕ್ತಿ ಅಲ್ಲ ಅಂತಂದ್ರು ಅದು ನಾನೆಲ್ಲ ಡಾಕ್ಯುಮೆಂಟ್ ತಗೊಂಡು ಬೆದರುಗಡೆ ಇಟ್ಕೊಂಡು ಇನ್ನೆಲ್ಲ 25 ವರ್ಷದಿಂದ ಏನ್ ಮಾಡಿದ್ವಿ ಇನ್ನೆಲ್ಲ ಡಾಕ್ಯುಮೆಂಟ್ ಸಂಘಟ ಅದಾವ. ಹಾಗಾಗಿ 1997 ನಾವು ಲೋಕೇಶ್ವರ ನಾವೆಲ್ಲ ಅಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿ ನಾವು ನಾವು ಹುಟ್ಟಿದ ಊರಲ್ಲಿ ನಾವು ಏನ್ ಕೆಲಸ ಮಾಡಿರ್ತಕ್ಕಂಥ ಲೋಕೇಶ್ವರ ಗೊತ್ತದ. ಹಾಗಾಗಿ ಅಂತ ಒಂದು ಎಲ್ಲ ಒಟ್ಟು ಡಾಕ್ಯುಮೆಂಟ್ ತಗೊಂಡು ನನ್ನ ಜೀವನ ಚರಿತ್ರೆ ಪುಸ್ತಕ ದಣಿವರಿಯ ಹೋರಾಟಗಾರ ಹನುಮಂತರಾಯ ಪುಸ್ತಕ ಬರೆದಿದ್ದಾರೆ. ಹಾಗಾಗಿ ಮತ್ತೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಗೆ ಸರ್ಕಾರ ನೀಡುವ ಜೊತೆ ಆಶೀರ್ವಾದ ರೂಪವಾಗಿ ನಮ್ಗೆ ವಾಸುದೇವ್ ಸೇಡಂ ಸರ್ ಹಲವಾರು ಜನ ಸಾಹಿತಿಗಳು, ಹಲವಾರು ಜನ ಹೋರಾಟಗಾರರು
ಇತ್ತೀಚಿನ ಹಲವಾರು ಪ್ರಶಸ್ತಿಗಳು ಕೊಡೋದ್ರ ನಮ್ಮ ಜನ್ಮದಾತ VS ಅಟೂರ್ ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥದ್ದು ಒಂದು ತಾಯಿ ತಂದೆ ಹೆಸರು ಮೇಲೆ, ಯಾಕಂದ್ರೆ ತಾಯಿ ಹೆಸರ ಮೇಲೆ ಸಂಘದಲ್ಲಿ ಪ್ರಶಸ್ತಿ ಕೊಡುವಂತ ಕೇಳಿರಿ, ತಂದೆ ಹೆಸರು ಕೊಡ್ತಕ್ಕಂಥ ಪ್ರಶಸ್ತಿ ಕೇಳಿರಿ. ಅದರ ತಾಯಿ ತಂದೆ ಇಬ್ಬರನ್ನು ಕೂಡಿಸಿ, ಯಾಕಂದ್ರೆ ತಾಯಿ ಮೇಲಲ್ಲ ತಂದೆ ಮೇಲಲ್ಲ, ತಾಯಿ ಕೆಳಮಟ್ಟದಲ್ಲ ತಂದೆ ಕೆಳಮಟ್ಟದಲ್ಲ, ಇಬ್ಬರು ಸರಿ ಸಮಾನವಾಗಿರ್ತಾರೆ ಅಂತ ಒಂದು ಸಂದೇಶ ಕೊಡಬೇಕು. ಅದು ಜನ್ಮದಾತ VS ಅಟೂರ್ ಚಾರಿಟೇಬಲ್ ವಿಠಾಬಿ ಶಿವರಾಯ ಅಟೂರ್ ಅಂತ ಚಾರಿಟೇಬಲ್ ಹುಟ್ಟು ಹಾಕಿ ಅದಕ್ಕೆ ಅಧ್ಯಕ್ಷ ನಾನಾಗಿ ಕಾರ್ಯದರ್ಶಿ ನಾನು ದಾಳಪತ್ನಿಯಾಗಿ ಅದು ವಿಶೇಷವಾಗಿ ನಮ್ಮೆಲ್ಲ ಕುಟುಂಬದ ವತಿಯಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಹಂಬಲಿಂದ ಹೋದ ವರ್ಷ ನಾವು ಪ್ರಾರಂಭ ಮಾಡಿವಿ. ಹಾಗಾಗಿ ಸೆಲೆಬ್ರೇಷನ್ ಮಾಡೋದು ಬಹಳ ಇಷ್ಟ. ನಾವು ಎಲ್ಲ ನೋಡಿ ಖುಷಿ ಪಡ್ತೀವಿ. ಎಲ್ಲ ಇಷ್ಟು ಆಕ್ಟಿವ್ ಇದ್ದೀರಲ್ಲ, ನಾವೆಲ್ಲ ಭಗವಂತ ಕೊಟ್ಟರು ಅಷ್ಟು ಆಕ್ಟಿವ್ ಇಲ್ಲ, ನಿಮ್ಮಷ್ಟು ನಾವು ಆಕ್ಟಿವ್. ಎಲ್ಲ ಕೆಟ್ಟದ್ದು ಕೇಳ್ತೀವಿ, ಸರಿಯಾಗಿದ್ದು ಕೇಳ್ತೀವಿ, ಎಲ್ಲ ಕೇಳ್ತೀವಿ, ಬಟ್ ಮಾಡಕ್ಕಾಗಲ್ಲ. ನೀವು ಎಲ್ಲ ಕೇಳಾಗ ಇರ್ತೀರಲ್ಲ, ಅದು ನೋಡೋದು. ಭಗವಂತ ಎಲ್ಲ ಕೊಟ್ಟಿರ್ತಾನ, ಕೊಟ್ಟಿರಲಿಲ್ಲ, ನಿಮ್ಮಲ್ಲಿ ಏನು ಕೊಟ್ಟಿಲ್ಲ, ಭಗವಂತ ನಿಮ್ಗೆ ವಿದ್ಯೆ ಕೊಟ್ಟಂಗಲ್ಲ, ಅದು ನೋಡೋದು. ಅವ್ರ ನಿಂತೆ ನಾನು ಇದ್ದೀನಂತ ಹೇಳ್ತಾರ, ಅವ್ರ ನಿಂತೆ ನಾನು ಇರೋದು, ಅವ್ರ ನಿಂತೆ ನಾನು ಕಲ್ತಿದ್ದೆ. ನಮ್ಮವ್ವ ನಮ್ಮ ತಂದೆ ತಾಯಿನಿಂದ ನಾನು ಏನೂ ಕಲ್ತಿಲ್ಲ. ಒಂದು ಕಲ್ಲು ಇದ್ದಂಗಿದ್ದ ಮೂರ್ತಿ ಮಾಡಿದ್ದ ಅವರು. ಪೀಸ್ ಅಂತ ಹೇಳಿ ಬೋರ್ಡ್ ಕೂಡ ಹಾಕ್ಬಿಟ್ಟಿರ್ತಾರೆ. ಅಂತದ್ರಲ್ಲಿ ಇವರು ಯಾವುದನ್ನು ಇಲ್ಲದೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನ ಕೊಡಬೇಕು ಅಂತ ಹೇಳಿ ಇವರೇನು ಒಂದು ಪಣವನ್ನ ತೊಟ್ಟಿದ್ದಾರೆ. ನಿಜವಾಗ್ಲೂ ಅವರು 54 ಅಲ್ಲ, ಅವರು ಶತಾಯುಷಿಗಳಾಗಲಿ, ಹೀಗೆ ಅವರ ಒಂದು ವಯಸ್ಸು ಇಮ್ಮಡಿಕೊಳ್ಳಿ, ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಇದೇ ತರ ಅವರ ಒಂದು ಹಾರೈಸ್ತೇವೆ. ಮತ್ತೆ ಇದು ನನಗೆ ಸನ್ಮಾನ ಅಲ್ಲ ಸರ್, ಆಶೀರ್ವಾದ. ಯಾಕೆಂದ್ರೆ ಇಲ್ಲಿ ನಮ್ಗೆ ಒಂದು ಹಾಕಿರ್ತಕ್ಕಂಥ ಹಾರದಲ್ಲಿ ಹಲವಾರು ಹೂಗಳಿದ್ದಾವೆ, ಹಲವಾರು ತರದ ಪರಿಮಳಗಳನ್ನ ಅದು ತೋರ್ತಾ ಇದ್ದಾರೆ ಹೂಗಳು. ನಾವು ಕಲಿಸುವಂತ ಮಕ್ಕಳಲ್ಲೂ ಅಷ್ಟೇ ಹಲವಾರು ತರದ, ಕೆಲವೊಂದು ಸ್ಲೋ ಲರ್ನರ್ಸ್ ಅಂದ್ರೆ ಕಡಿಮೆ ಕಲಿಕೆ ಮಟ್ಟ ಇರೋರು ಇರ್ತಾರೆ, ಮತ್ತೆ ಒಳ್ಳೆ ಕಲಿಕಾ ಮಟ್ಟ ಇರೋರು ಇರ್ತಾರೆ. ಎಲ್ಲರನ್ನು ಸರಿದೂಗಿಸಿಕೊಂಡು ಎಲ್ಲರನ್ನು ಮುನ್ನೆಲೆಗೆ ತನ್ನಿ ಅಂತ ನೀವು ಸೂಚನೆ ಕೊಟ್ಟು ನಮಗೆ ಆಶೀರ್ವಾದದ ಹಾರನ್ನ ಹಾಕಿದ್ದೀರಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಅದನ್ನ ನಾವು ನಿಮ್ಮ ಒಂದು ಭರವಸೆಯನ್ನ, ನಿಮ್ಮ ಒಂದು ಆಶೀರ್ವಾದವನ್ನ ನಾವು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ಭರವಸೆ ಕೊಡ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ನಿಮಗೆ ಉದ್ಯೋಗದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೇನೆ. ಈ ಒಂದು ಪುಸ್ತಕದ ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ, ಧನ್ಯವಾದ. ಇದನ್ನ ಖಂಡಿತ ನಾವು ಓದಿಸ್ಕೊಂಡು ನಂಬಿಕೊಂಡು ಒಂದು ಫಲಶ್ರುತಿಯನ್ನ ಪಡಿತೀವಿ ಅಂತ ಹೇಳಿ ನಿಮಗೆ ಆಶ್ವಾಸನೆ ಕೊಡ್ತೀವಿ. ವೇದಿಕೆಯ ಮೇಲೆ ಅಧೀಕ್ಷಕರಾದ ಡಾಕ್ಟರ್ ಲೋಕೇಶ್, ಪ್ರಕಾಶ್ ಭಜಂತ್ರಿ, ಶ್ರೀದೇವಿ ಅಟ್ಟೂರ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ರೈತರಾದ ಲಕ್ಷ್ಮೀಕಾಂತ್ ಟೇಂಗ್ಳಿ, ಶಿಕ್ಷಕರಾದ ಜಯಶ್ರೀ, ಸಂತೋಷ್, ಬಾಲ ಪ್ರತಿಭೆಗಳಾದ ಕುಮಾರ್ ಹನುಮಂತ್, ಸಿದ್ದಲಿಂಗರೆಡ್ಡಿ ಅವರಿಗೆ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಬಾಲಕರು ಸೇರಿದಂತೆ ಅನೇಕ ಜನರು ಭಾಗವಹಿಸಿದ್ದರು.